ಇವತ್ತು ಹೇಳ್ಕೊಡ್ತಾ ಇರೋದು ರಿಲಯನ್ಸ್ ಸ್ಟಾಕ್ ಅನಾಲಿಸಿಸ್. ಇದು ನಿಮಗೆ ನಾಳೆಗೆ ದಟ್ ಈಸ್ ಆನ್ 22nd of August 2024ಗೆ ಯೂಸ್ಫುಲ್ ಆಗುತ್ತೆ. ಅದಕ್ಕೇ ವಿಡಿಯೋನ ಸ್ಕಿಪ್ ಮಾಡ್ದೇನೆ ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಪ್ಸ್ಟಾಕ್ಸ್ ಅವ್ರದ್ದು ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ ಮುಖಾಂತರ ಹೋಗಿ ತಾವು ತಮ್ಮ ಡಿಮ್ಯಾಟ್ ಅಕೌಂಟ್ನ ಫ್ರೀಯಾಗಿ ಕ್ರಿಯೇಟ್ ಮಾಡಿಕೊಂಡು ತಾವು ಇಂಟ್ರಾಡೇ ಟ್ರೇಡಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಗೈಸ್, ರಿಲಯನ್ಸ್ ಆನ್ ಅ 15-minute ಟೈಮ್ ಫ್ರೇಮ್ ನೀವೇನು ನೋಡ್ಬೋದು ಅಂದರೆ, ನೋಡಿ, ನಾನು ಟ್ರೆಂಡ್ ಲೈನ್ ಸೆಲೆಕ್ಟ್ ಮಾಡಿ ಈ ಬಾಟಮಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಅರ್ಥ ಆಯ್ತಾ? ಈ ಟ್ರೆಂಡ್ ಲೈನ್ ಬಂದು ಸಪೋರ್ಟ್ 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 ಆ್ಯಂಡ್ ಸಪೋರ್ಟ್. ಅರ್ಥ ಆಯ್ತಾ? ಈ ಟ್ರೆಂಡ್ ಲೈನ್ ಬಂದು ಸಪೋರ್ಟ್ ಟ್ರೆಂಡ್ ಲೈನ್. ಅರ್ಥ ಆಯ್ತಾ? ಇದು ಪಾಯಿಂಟ್ ನಂಬರ್ 1. ನೆಕ್ಸ್ಟು ಇನ್ನೊಂದು ಪಾಯಿಂಟು ಇಲ್ಲಿ ನೋಡಿ, ಇದು ಲೋ, ಇದು ಹೈ, ಇದು ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ. ಅರ್ಥ ಆಯ್ತಾ? ವಾಟ್ ಇಟ್ ಸ್ಟೇಟ್ಸ್ ಅಂದರೆ ಪ್ರೈಸು ಕ್ಲಿಯರ್ಲಿ ಅಪ್ ಟ್ರೆಂಡಲ್ಲಿದೆ ಅಂತ ಅರ್ಥ ಆಯಿತು. ಅರ್ಥ ಆಯ್ತಾ? ನೆಕ್ಸ್ಟು ನಾನು ಫಿಬೋನಾಚಿ ಸೆಲೆಕ್ಟ್ ಮಾಡಿ ಈ ಬಾಟಮಿಂದ ಈ ಟಾಪ್ವರೆಗೂ ಫಿಬೋನಾಚಿ ಹಾಕ್ತೀನಿ. ಆವಾಗ ನೀವಿಲ್ಲಿ ಕ್ಲಿಯರಾಗಿ ನೋಡ್ಬೋದು ಪ್ರೈಸು ಎಕ್ಸಾಕ್ಟಾಗಿ ಫಿಬೋನಾಚಿದು ಗೋಲ್ಡನ್ ರೇಷಿಯೋ ದಟ್ ಈಸ್ 618 ಲೆವೆಲ್ಸ್ ಮೇಲಿದೆ. ಅರ್ಥ ಆಯ್ತಾ? ಹಾಗೇ ಏನಂದರೆ ಈ 618 ಲೆವೆಲ್ಸ್, ಫಿಬೋನಾಚಿದು 618 ಲೆವೆಲ್ಸ್ ಬಂದು ಈ ಟ್ರೆಂಡ್ ಲೈನ್ ಸಪೋರ್ಟ್ ಮೇಲಿದೆ. ಅರ್ಥ ಆಯ್ತಾ? ಸೊ ನಾಳೆ ಪ್ರೈಸು ಈ ಟ್ರೆಂಡ್ ಲೈನ್ ಮೇಲಿಂದ ಸಪೋರ್ಟ್ ತೊಗೊಂಡು ಮೇಲೆ ಹೋಗ್ಬೋದು, ಚಾನ್ಸಸ್ ಇದೆ. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡ್ಕೊಳ್ಳಿ, ಟ್ರೆಂಡ್ ಲೈನ್ ಸೆಲೆಕ್ಟ್ ಮಾಡಿ ಈ ಟಾಪಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳೆಯಲಿ. ಅರ್ಥ ಆಯ್ತಾ? ಇವಾಗ ಗೈಸ್, ಇವಾಗ ಫಸ್ಟ್ ಲೆಟ್ ಅಸ್ ಟಾಕ್ ಅಬೌಟ್ ಬೈಯಿಂಗ್. ಬೈಯಿಂಗ್ಗೆ ಎರಡು ಅಂದರೆ ವೇ ಹೇಳ್ತೀನಿ, ಓಕೆನಾ? ಎಲ್ಲೆಲ್ಲಿ ಬೈ ಮಾಡ್ಬೋದು ಅಂತ. ಒಂದು, ಆಬ್ವಿಯಸ್ಲಿ ನಾಳೆ ಮಾರ್ಕೆಟ್ ಏನಾದರೂ ಫ್ಲ್ಯಾಟ್ ಓಪನ್ ಆಗಿ ಈ ಟ್ರೆಂಡ್ ಲೈನ್ ಮೇಲೆ ಬ್ರೇಕ್ಔಟ್ ಕೊಟ್ಟು 15 ಮಿನಿಟ್ದು ಗ್ರೀನ್ ಕ್ಯಾಂಡಲ್ ಸಸ್ಟೈನ್ ಆಯಿತು ಅಂದಾಗ ಬೈ ಮಾಡಿ. ಬೈ ಮಾಡಿ ಟಾರ್ಗೆಟ್ ನಂಬರ್ 1 ಈಸ್ ಗೋನಾ ಬಿ ಎಟ್ ದಿಸ್ ಝೋನ್. ಟಾರ್ಗೆಟ್ ನಂಬರ್ 1 ಈಸ್ ಗೋನಾ ಬಿ ಎಟ್ 3007 ವಿಲ್ ಬಿ ಅ ಟಾರ್ಗೆಟ್ ನಂಬರ್ 1. ಟಾರ್ಗೆಟ್ ನಂಬರ್ 2 ಬಂದು ಈ ಟಾಪ್. ಅರ್ಥ ಆಯ್ತಾ? ಟಾರ್ಗೆಟ್ ನಂಬರ್ 2 ಈಸ್ ಗೋನಾ ಬಿ ಎಟ್ 3014. ಅರ್ಥ ಆಯ್ತಾ? ಟಾರ್ಗೆಟ್ ನಂಬರ್ 1 ಬಂದು 3007, ಟಾರ್ಗೆಟ್ ನಂಬರ್ 2 ಬಂದು 3014. ಅರ್ಥ ಆಯ್ತಾ? ನೆಕ್ಸ್ಟು ಇನ್ನೊಂದು ವೇ ಏನಪ್ಪ ಅಂದರೆ ಬೈ ಮಾಡೋಕ್ಕೆ, ನೋಡಿ, ನಾಳೆ ಎಲ್ಲರೂ ಈ ಟ್ರೆಂಡ್ ಲೈನ್ ಹಾಕ್ಕೊಂಡಿರ್ತಾರೆ, ಇದು ಸಪೋರ್ಟ್ ಟ್ರೆಂಡ್ ಲೈನ್ ಅಂತ. ಅರ್ಥ ಆಯ್ತಾ? ನಾಳೆ ಮಾರ್ಕೆಟ್ ಓಪನ್ ಆಗಿ ಬ್ರೇಕ್ ಡೌನ್ ಕೊಡ್ತಿದ್ದಂಗೆ ಅವಾಗೆಲ್ಲ ರಿಟೇಲ್ ಟ್ರೇಡರ್ಸ್ ಏನು ಮಾಡ್ತಾರೆ ಅಂದರೆ, ಈ ಸಪೋರ್ಟ್ ಬ್ರೇಕ್ ಡೌನ್ ಆಯಿತು, ಸೊ ಸೆಲ್ಲಿಂಗ್ ನೋಡಿ ಅಂತ. ಅರ್ಥ ಆಯ್ತಾ? ನೋಡಿ ಫ್ರೆಂಡ್ಸ್, ಇಲ್ಲಿವರೆಗೂ ಈ ಝೋನ್ವರೆಗೂ, ಓಕೆನಾ, ಮೇಜರ್ ಸಪೋರ್ಟ್. ಅರ್ಥ ಆಯ್ತಾ? ನೋಡಿ ಮೊಮೆಂಟಮ್ ಹೇಗೆ ಬಂದಿದೆ ಈ ಝೋನ್ ಹತ್ರ ಅಂತ. ಅರ್ಥ ಆಯ್ತಾ? ಸೊ ಜಸ್ಟ್ ಬಿಕಾಸ್ ಈ ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಕೊಡ್ತು ಅಂದ ತಕ್ಷಣ ಸೆಲ್ಲಿಂಗ್ ಮಾಡೋಕ್ಕೆ ಹೋಗಬೇಡಿ. ಅರ್ಥ ಆಯ್ತಾ? ನಾಳೆ ಏನಾದರೂ ಈ ಬ್ರೇಕ್ ಡೌನ್ ಕೊಟ್ಟು, ಅರ್ಥ ಆಯ್ತಾ, ನೆಕ್ಸ್ಟ್ ಕ್ಯಾಂಡಲ್ಲೇ ಯಾವುದಾದ್ರೂ ಇನ್ಸೈಡ್ ಕ್ಯಾಂಡಲ್ ಏನಾದರೂ ಫಾರ್ಮೇಷನ್ ಆಗೋಯ್ತಂದರೆ, ಇಫ್ ಯು ಗೈಸ್ ಡೋಂಟ್ ನೋ ವಾಟ್ ಆ್ಯನ್ ಇನ್ಸೈಡ್ ಕ್ಯಾಂಡಲ್ ಇಸ್, ಇದಕ್ಕೆ ಒಂದು ವಿಡಿಯೋ ಮಾಡಿದ್ದೀನಿ, ಟ್ರೇಡಿಂಗ್ ಸ್ಟ್ರಾಟಜೀಸಲ್ಲಿರುತ್ತೆ, ಅದನ್ನ ಹೋಗಿ ನೀವು ನೋಡ್ಬೋದು. ಅರ್ಥ ಆಯ್ತಾ? ಬ್ರೇಕ್ ಡೌನ್ ಕೊಟ್ಟು ನೆಕ್ಸ್ಟ್ ಕ್ಯಾಂಡಲ್ ಇನ್ಸೈಡ್ ಕ್ಯಾಂಡಲ್ ಮಾಡಿಬಿಟ್ರೆ ನೀವು ಥರ್ಡ್ ಕ್ಯಾಂಡಲ್ ಅಂದರೆ ಇದ್ರ ನೆಕ್ಸ್ಟ್ ಕ್ಯಾಂಡಲ್ ಇನ್ಸೈಡ್ ಕ್ಯಾಂಡಲ್ದು ಟಾಪ್ ಕ್ರಾಸ್ ಆಗ್ತಿದ್ದಂಗೆ ಬೈಯಿಂಗ್ ನೋಡಿ. ಅರ್ಥ ಆಯ್ತಾ? ಇದು ರೀಸನ್ ನಂಬರ್ 2. ಇನ್ನೊಂದು ಸರಿ ಹೇಳ್ತೀನಿ, ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಕೊಟ್ಟು ನೆಕ್ಸ್ಟ್ ಕ್ಯಾಂಡಲ್ ಇನ್ಸೈಡ್ ಕ್ಯಾಂಡಲ್ ಮಾಡಬೇಕು ಅಂದರೆ ಸೆಕೆಂಡ್ ಕ್ಯಾಂಡಲ್.
ಆಯಿತಾ. ಥರ್ಡ್ ಕ್ಯಾಂಡಲ್ ಏನಾಗಬೇಕು, ಈ ಸೆಕೆಂಡ್ ಕ್ಯಾಂಡಲ್ದು ಹೈ ಬ್ರೇಕ್ ಮಾಡಬೇಕು, ಆವಾಗ ಬೈಯಿಂಗ್ ನೋಡಿ. ಅರ್ಥ ಆಯ್ತಾ. ಬೈಯಿಂಗ್ ನೋಡಿ ಆಬ್ವಿಯಸ್ಲಿ ಟಾರ್ಗೆಟ್ ನಂಬರ್ 1 ಬಂದು 3007, ಟಾರ್ಗೆಟ್ ನಂಬರ್ 2 ಬಂದು 3014. ಅರ್ಥ ಆಯ್ತಾ. ಇದು ಬೈಯಿಂಗ್ ಆಯ್ತು, 2 ರೀಸನ್. ಇವಾಗ ಸೆಲ್ಲಿಂಗ್ ಬಗ್ಗೆ ಮಾತಾಡೋಣ. ಸೆಲ್ಲಿಂಗಿಗೂ 2 ವೇ ಹೇಳ್ಕೊಡ್ತೀನಿ. ಅರ್ಥ ಆಯ್ತಾ. ಒಂದು, ಪ್ರೈಸು ಈ ಝೋನ್ ಕೆಳಗೆ ಸಸ್ಟೈನ್ ಆದಾಗ ಸೆಲ್ ಮಾಡಿ. ಅರ್ಥ ಆಯ್ತಾ. ಎಲ್ಲಿ ಸೆಲ್ ಮಾಡ್ತೀರಾ ಅಂದರೆ, ಸೆಲ್ ವೆನ್ ಪ್ರೈಸ್ ಕ್ರಾಸಸ್ 2980. ಅರ್ಥ ಆಯ್ತಾ. ಅಲ್ಲಿ ಹತ್ರ ಕೆಳಗಡೆ ಬ್ರೇಕ್ ಡೌನ್ ಕೊಟ್ಟಾಗಲೂ ಸೆಲ್ ಮಾಡ್ಬೋದು. ಟಾರ್ಗೆಟ್ ನಂಬರ್ 1 ಈಸ್ ಗೋನ ಬಿ 2970. ಟಾರ್ಗೆಟ್ ನಂಬರ್ 2 ಈಸ್ ಗೋನ ಬಿ 2960. ಅರ್ಥ ಆಯ್ತಾ. 2980 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. 2970 will be target number 1, 2960 will be our target number 2. ಅರ್ಥ ಆಯ್ತಾ. ಇವಾಗ ನೆಕ್ಸ್ಟು ಸೆಲ್ಲಿಂಗಿಗೆ ಸೆಕೆಂಡ್ ವೇ. ಈ ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಕೊಟ್ಟು ವಾಪಸ್ ಇದೇ ಟ್ರೆಂಡ್ ಲೈನ್ ಹತ್ರ ಸಮ್ವೇರ್ ಅರೌಂಡ್ ಇಲ್ಲೆಲ್ಲಾದರೂ ರೀಟೆಸ್ಟ್ ಆಗಿ ಈ ಪಾಯಿಂಟಲ್ಲಿ ವೀಕ್ನೆಸ್ ಕಾಣಿಸಿದ್ರೆ, ಅಂದರೆ ಬೈಯಿಂಗ್ ವೀಕ್ ಆದರೆ ನೀವು ಸೆಲ್ಲಿಂಗ್ ನೋಡ್ಬೋದು. ಅರ್ಥ ಆಯ್ತಾ. ಇನ್ನೊಂದ್ಸರಿ ಹೇಳ್ತೀನಿ, ಬ್ರೇಕ್ ಡೌನ್ ಕೊಟ್ಟು ರೀಟೆಸ್ಟ್ ಆಗಿ ಇಫ್ ಯು ಸಿ ಎನಿ ಕೈಂಡ್ ಆಫ್ ರಿವರ್ಸಲ್ ಪ್ಯಾಟರ್ನ್ ಆರ್ ಇಫ್ ಯು ಸಿ buying it is getting weaker at this point, you can go for selling. ಅರ್ಥ ಆಯ್ತಾ. ಈ ಪಾಯಿಂಟಲ್ಲಿ ಅರ್ಥ ಆಯ್ತಾ, ರೀಟೆಸ್ಟ್ ಆಗಿ ಪದೇ ಪದೇ ಹೇಳ್ತಾ ಇದ್ದೀನಿ, ಬ್ರೇಕ್ ಡೌನ್ ಕೊಟ್ಟು ರೀಟೆಸ್ಟ್ ಆಗಿ ಈ ಪಾಯಿಂಟ್ ಆರ್ ಎಲ್ಸ್ ಈ ಪಾಯಿಂಟ್ ಹತ್ರ ಎನಿವೇರ್ ಅರೌಂಡ್ ದಿಸ್ ಪಾಯಿಂಟ್ಸ್. ಓಕೆ. ಇಫ್ ಯು ಸಿ ಎನಿ ಕೈಂಡ್ ಆಫ್ ರಿವರ್ಸಲ್ ಪ್ಯಾಟರ್ನ್ ಆರ್ ಇಫ್ ಬಯರ್ಸ್ ಆರ್ ಗೆಟಿಂಗ್ ವೀಕ್, ದೆನ್ ಯು ಕ್ಯಾನ್ ಗೋ ಫಾರ್ ಸೆಲ್ಲಿಂಗ್. ಅರ್ಥ ಆಯ್ತಾ. ಇಲ್ಲಿ ಸೆಲ್ ಮಾಡಿ. ಟಾರ್ಗೆಟ್ ನಂಬರ್ 1 ಬಂದು ನಿಮ್ಮದು 2980. ಇದು ಈ ಬಾಟಮ್ ಬರುತ್ತೆ ನಿಮ್ಮದು ಟಾರ್ಗೆಟ್ ನಂಬರ್ 1. ಟಾರ್ಗೆಟ್ ನಂಬರ್ 2 ಬಂದು 2970. ಅರ್ಥ ಆಯ್ತಾ. ಯಾವಾಗ ಈ ಲೆವೆಲ್ಸ್ ಹತ್ರ ಬ್ರೇಕ್ ಡೌನ್ ಕೊಟ್ಟು ರೀಟೆಸ್ಟ್ ಆದಾಗ, ಅರ್ಥ ಆಯ್ತಾ, ಅವಾಗ ನಿಮ್ಮದು ಟಾರ್ಗೆಟ್ ಬಂದು 2980, ಟಾರ್ಗೆಟ್ ನಂಬರ್ 2 ಬಂದು 2970. ಅರ್ಥ ಆಯ್ತಾ. ಓಕೆ ಗೈಸ್, ದಟ್ಸ್ ಇಟ್ ಫಾರ್ ಟುಡೇ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಥ್ಯಾಂಕ್ಸ್. ನಾಳೆ ನಿಮ್ಮ ಜೊತೆ ಇನ್ನೊಂದು ಅನಾಲಿಸಿಸ್ ವಿಡಿಯೋಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಫ್ರೆಂಡ್ಸ್, ಟೇಕ್ ಕೇರ್ ಆ್ಯಂಡ್ ಗುಡ್ ನೈಟ್.